ನೋಡಿ ಅವರೇ ಮದ್ವೆ ಗಂಡು ಅಲ್ಲಿ ಕೂತಿದಾರಲ್ಲ ಅವರೇ. ಆಂಟಿ 3 kg ಬೆಲ್ಲನಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿ ರಾಜ್ಕೂರ್. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಥ್ಯಾಂಕ್ ಯು. ಇವತ್ತು ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ. ಅಂದರೆ ನಮ್ಮನೆ ಅಂದರೆ ಓನರ್ ಆಂಟಿ ಮನೆಯಲ್ಲಿ. ಸೊ ಅದಕ್ಕೆ ಎಷ್ಟೊಂದೆಲ್ಲ ಕ್ಲೀನಿಂಗ್ ನಡೀತಾ ಇರೋದು. ಯಾಕೆ ಇಷ್ಟೊಂದು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ? ಏನಾದರೂ ಒಂದು ಫಂಕ್ಷನ್ ಇದೆ ಅಲ್ವಾ ಇಷ್ಟೆಲ್ಲ ಕ್ಲೀನ್ ಮಾಡೋಕ್ಕಾಗೋದು? ನನ್ನ ಮಗಳು ಮತ್ತು ಅಕ್ಕನ ಮಗಳು, ಆಂಟಿ, ಅಕ್ಕ ಎಲ್ಲ ಸೇರಿಕೊಂಡು ಮನೆ ಕ್ಲೀನಿಂಗ್ ಮಾಡ್ತಾ ಇದ್ರು. ಸೊ ನಾನೊಂದು ವಿಡಿಯೋ ಶೂಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಅಕ್ಕ ಎಲ್ಲ ಫುಲ್ ಕ್ಲೀನಿಂಗ್ ಮಾಡಿ ಫ್ಯಾನ್ ಹಾಕ್ತಾ ಇದ್ದಾರೆ ಬೇಗ ಆರ್ಕೊಳ್ಳಿ ಅಂತ. ಯಾಕೆ ಇಷ್ಟೊಂದೆಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದಾರೆ ನೋಡಿ. ಇಲ್ಲ ಆಂಟಿ ಎಲ್ಲದಕ್ಕೂ ರೆಡಿ ಮಾಡ್ಕೊತಾ ಇದ್ದಾರೆ. ಒಬ್ಬಟ್ಟು ಮಾಡೋಣ ಅಂತ ಎಲ್ಲ ಕಾಯೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಬಾಳೆಹಣ್ಣಿದೆ, ಏನಿರ್ಬೋದು ಎಲ್ಲ ಗೆಸ್ ಮಾಡ್ತಾ ಇರಿ, ಓಕೆನಾ? ಈಗ ಒಬ್ಬಟ್ಟು ಮಾಡೋದಕ್ಕೆ ಇಲ್ಲಿ ಬೆಲ್ಲನ ಕುಟ್ಕೊತಾ ಇದ್ದೀವಿ. ಆಂಟಿ 2 kg ಬೇಳೆಗೆ 2.5 kg ಬೆಲ್ಲ ಹಾಕ್ಕೊಂಡಿದ್ದಾರೆ. ಇಲ್ಲಿ ಇವಳು ನನ್ನ ಮಗಳು ಆಂಟಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಬೆಲ್ಲ ಕುಟ್ಟೋದಕ್ಕೋಸ್ಕರ. ಪಾಪ ಎಷ್ಟು ದೊಡ್ಡೋಳಲ್ವಾ ಹೆಲ್ಪ್ ಮಾಡ್ತಾ ಇರೋದು. ನಿಮ್ಮನೇಲಿ ಯಾವ ರೀತಿ ಒಬ್ಬಟ್ಟು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾವಿವತ್ತು ಮಾಡ್ತಾ ಇರೋದು ಬೇಳೆ ಒಬ್ಬಟ್ಟು. ಇವನು ನನ್ನ ತಮ್ಮ ಹರ್ಷ ಅಂತ. ಇವಾಗ ಆಂಟಿ ಇಲ್ಲಿ ಬೇಳೆ ಬೇಯಕ್ಕೆ ಇಟ್ಬಿಟ್ಟು ಹಸಿಟ್ಟನ್ನ ಕಲ್ಸ್ಕೊತಾ ಇದ್ದಾರೆ. ಅದಕ್ಕೇನು ಬೇಕಲ್ವ ಮೈದಾ ಹಿಟ್ಟು, ಅದನ್ನು ಕಲ್ಸ್ಕೊತಾ ಇದ್ದಾರೆ. ನನ್ನ ಮಗಳಂದರೆ ಎಲ್ಲರಿಗೂ ಮುದ್ದು. ನನ್ನ ಮಗಳನ್ನ ಎಲ್ಲರೂ ತೀಟೆ ಮಾಡೋದು, ಮುದ್ದು ಮಾಡೋದು ಎಲ್ಲರಿಗೂ ಇಷ್ಟ ನನ್ನ ಮಗಳಂದರೆ. ಸೊ ಇಲ್ಲಿ ಹಸಿಟ್ಟನ್ನ ಕಲ್ಸ್ಕೊತಾ ಇದ್ದಾರೆ. ಮತ್ತು ನಾನಿಲ್ಲಿ ಬೇಳೆ ಬೇಯಕ್ಕೆ ಇಟ್ಟಿದ್ದೆ. 2 kg ಅಷ್ಟು ಬೇಳೆ ಇದೆ ಇದರಲ್ಲಿ. ಬೇಳೆನ ಬೇಯ್ಕೊತ ಇರೋ ಅಷ್ಟರಲ್ಲಿ ಆಂಟಿನ ಹಸಿಟ್ಟೆಲ್ಲ ಕಲಸಿ ಆಯಿತು. ನಾವೆಷ್ಟು ಚೆನ್ನಾಗಿ ನೀರು ಎಣ್ಣೆಲ್ಲ ಹಾಕೊಂಡು ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ನಾವೆಷ್ಟು ಆ ಥರ ನಾರ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಅಕ್ಕ ನಾನು ಇಲ್ಲಿ ನಾನು ಕಾಯಿ ತುರ್ಕೊತಾ ಇದ್ದೆ. ಬೇಳೆ ಬೆಂದಾಯಿತು, ಅದಕ್ಕೆ ಬೆಲ್ಲ ಮತ್ತು ಕಾಯಿ ತುರಿ ಹಾಕ್ತಾ ಇದ್ದೀವಿ. ಇಲ್ಲಿ ನಾವು 2 kg ಬೇಳೆಗೆ 2.5 kg ಬೆಲ್ಲ ಮತ್ತು ಒಂದು 6ರಿಂದ 7 ಕಾಯಿನ ಹಾಕ್ಕೊಂಡಿದ್ವಿ. ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಸಂಜೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಇಡ್ತಾ ಇದ್ದೀವಿ. ಇದು ನಾನು ಹಾಕಿರೋಂಥ ರಂಗೋಲಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. 10ನಿಂದ ರೇಟಿಂಗ್ಸ್ ಕೊಡಿ. ಎಷ್ಟು 10ವರೆಗೂ ಇರುತ್ತೆ ರೇಟಿಂಗ್ಸ್. ನಿಮ್ಗೆ ಎಷ್ಟು ಬರುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನೇನು ಪ್ರೊಫೆಷ್ನಲ್ ರಂಗೋಲಿ ಹಾಕಲ್ಲ, ಅವಾಗವಾಗ ಮನೆ ಮುಂದೆ ವಾರ ಪೂಜೆ ಮಾಡ್ಬೇಕಾದ್ರೆ ಹಾಕ್ತಾ ಇರ್ತಾರಲ್ಲ ಆ ಥರ ಹಾಕಿದ್ದೀನಿ. ನಾಳೆ ಒಂದು ಫಂಕ್ಷನ್ ಇದೆ, ಸೊ ಅದಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ ನಡೀತಾ ಇರೋದು. ಏನು ಫಂಕ್ಷನ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟರಲ್ಲಿ ಮೇಲೆ ಬರೋಷ್ಟರಲ್ಲಿ ಅಕ್ಕ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ರು. ಅವ್ರ ಕೈನ ಸೇರಿಸಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಅದಕ್ಕೇನೆ ಆಂಟಿ ಬ್ಯಾಂಡೇಜ್ ಹಾಕ್ಕೊಡ್ತಾ ಇದ್ದಾರೆ. ಆಮೇಲೆ ನೋಡ್ತಾ ನೋಡಿ ಇಲ್ಲಿ ತರಕಾರಿಗಳೆಲ್ಲ ಕಟ್ ಮಾಡ್ಕೊತಾ ಇದ್ದೀವಿ. 3 ಜನ ಅಡುಗೆ ಮಾಡ್ತಾ ಇರೋದು. ನಾನು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ, ಗೀ ರೈಸ್ ಮತ್ತು ವೆಜ್ ಕುರ್ಮಾ. ಅದನ್ನ ನಾನು ಒಂದು ದಿವಸ ನಿಮಗೆ ಡೀಟೇಲಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು, ಹೇಗೆ ಮಾಡೋದಂತ. ನೈಟು 10 ಗಂಟೆ ಕೂತಿದ್ದೆ ಒಬ್ಬಟ್ಟು ಮಾಡೋದಕ್ಕೆ ಅಂತ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, ಮಾತುಕತೆ ಆಡ್ಕೊಂಡು 1 ಗಂಟೆ ಆಯಿತು ಒಬ್ಬಟ್ಟೆಲ್ಲ ಮಾಡೋ ಅಷ್ಟರಲ್ಲಿ. ನೋಡಿ ಎಷ್ಟು ಜನ ಒಬ್ಬಟ್ಟು ಮಾಡ್ತಾ ಇದ್ದೀವಿ ಅಂತ. ನಾನು ಮತ್ತು ನಮ್ಮ ಅಣ್ಣ ಅಂದರೆ ಮದುವೆ ಗಂಡು ಸೇರಿಕೊಂಡು ಒಬ್ಬಟ್ಟು ಬೇಯಿಸ್ತಾ ಇದ್ವಿ. ಇವರೇ ಮದುವೆ ಗಂಡು ನೋಡಿ, ಚಂದನ್ ಅಂತ. ನನಗೋಸ್ಕರ ನಾನು ವಿಡಿಯೋ ಮಾಡೋದಕ್ಕೋಸ್ಕರ ನನ್ನ ತಮ್ಮ ಮತ್ತು ನಮ್ಮ ಅಣ್ಣ ಚರಣ್ ಅಂತ ಇದ್ದಾರೆ, ಅವರಿಬ್ಬರು ನನಗೆ ಹೆಲ್ಪ್ ಮಾಡಿರೋದು. ಸೊ ಈ ಕ್ಲಿಪ್ಪಿಂಗ್ನ ಅವರೇ ಮಾಡಿಕೊಟ್ಟಿರೋದು. ಮನೆಯಲ್ಲಿ ಒಂದು ಫಂಕ್ಷನ್ ಅಂತಂದರೆ ಎಷ್ಟು ಸಂಭ್ರಮ ಸಡಗರ ಅಲ್ವಾ. ಎಲ್ಲ ಕೂತ್ಕೊಂಡು ಈ ಥರ ಮಾಡೋದ್ರಲ್ಲಿ ಇರೋ ಮಜಾನೇ ಬೇರೆ. ಆ ಕಾಮಿಡಿ, ಆ ನಗು ಎಲ್ಲೋದ್ರೂ ಸಿಗೋದಿಲ್ಲ.
ಅಷ್ಟರಲ್ಲೆಲ್ಲ ಒಬ್ಬಟ್ಟೆಲ್ಲ ಬೇಯಿಸಾಯಿತು. ಅಷ್ಟರಲ್ಲಾಗಲೇ 1 o'clock ಆಗಿತ್ತು. ಅದೇ ಗ್ಯಾಪಲ್ಲಿ ನನ್ನ ಮಗಳು ಮುದ್ದಾಡ್ಕೊಂಡು ಮಲ್ಕೊಂಡ್ವಿ. ಗುಡ್ ನೈಟ್. ಮತ್ತೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಇಲ್ಲಿ ಗೀ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು 7ರಿಂದ 8 ಸ್ಪೂನಷ್ಟು ಎಣ್ಣೆ, ಒಂದು 4ರಿಂದ 5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂರ್ಗ್ ಸ್ಟೈಲಲ್ಲಿ ಯಾವ ರೀತಿ ಗೀ ರೈಸ್ ಮಾಡೋದಂತ ಹೇಳ್ಕೊಡ್ತೀನಿ. ಅಷ್ಟರಲ್ಲಿ ಎಣ್ಣೆ ಕಾದಿತ್ತು, ಅದಕ್ಕೆ ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಸೋಂಪು ಎಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಕಸ್ತೂರಿ ಮೇಥಿ ಹಾಕೋಬೇಕು. ನೆಕ್ಸ್ಟ್ ನಾನು ಕ್ಲಿಪ್ಪಿಂಗ್ ಮಾಡೋಕ್ಕಾಗಿಲ್ಲ, ಸೊ ನೆಕ್ಸ್ಟು ನೀರು ಹಾಕ್ಕೊಂಡು ಅಕ್ಕಿ ಹಾಕ್ಕೊತೀನಿ. ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಅಲ್ಲಿಗೆ ಪ್ಲೇಟ್ ಮುಚ್ತೀನಿ. ಅಲ್ಲಿ ಗೀ ರೈಸ್ ರೆಡಿ ಆಗುತ್ತೆ. ಇವತ್ತು ಆ್ಯಕ್ಚುಲಿ ನನ್ನ ಮದುವೆ ಗಂಡನಲ್ಲ, ಅವರ ಹುಡುಗಿ ಕಡೆಯಿಂದ ಬಂದಿದ್ರು ಮನೆಯಲ್ಲಿ ದೀಪಶಾಸ್ತ್ರ ಮಾಡ್ಲಿಕ್ಕಂತ. ಅವ್ರಿಗೆ ಅಡುಗೆ ಎಲ್ಲ ಮಾಡ್ತಾ ಇದ್ದಿದ್ದು. ಸೊ ಇದೇ ನಮ್ಮ ಮನೇಲಿ ಇದ್ದಂತಹ ಫಂಕ್ಷನ್ನು. ಅಲ್ಲಿದಾರಲ್ವ ಅವರೇ ಮದುವೆ ಗಂಡು. ಎಲ್ಲ ಆದಮೇಲೆ ನೈಟು ಊಟ ಮಾಡ್ತಾ ಇದ್ವಿ ನಾವೆಲ್ಲರೂ. ಅವಾಗ ಮಾಡಿರೋಂಥ ಕ್ಲಿಪ್ಪಿಂಗ್ ಇದು. ಊಟಕ್ಕೆ ಒಬ್ಬಟ್ಟು, ತುಪ್ಪ, ಹೆಸರುಬೇಳೆ, ಹುಳ್ಳಿಕಾಯಿ ಪಲ್ಯ, ಗೀ ರೈಸ್, ಕುರ್ಮಾ, ಅನ್ನ ಮತ್ತು ಒಬ್ಬಟ್ಟು ಸಾರು ಮಾಡಿದ್ವಿ. ಇದೆಲ್ಲ ನೈಟ್ ನಾವು ಕುತ್ಕೊಂಡು ಮಾಡ್ತಾ ಇರೋಂತಹ ಒಂದು ಕ್ಲಿಪ್ಪಿಂಗ್. ನನ್ನ ಮಗಳು ವಿಡಿಯೋ ಮಾಡಬೇಕಾದ್ರೆ ನನ್ನೇ ನೋಡ್ತಾ ಇರೋದು ನೋಡಿ. ಇವರು ನಮ್ಮ ಆಂಟಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ನಮ್ಮ ಜೊತೆ ಮಿಂಗಲ್ ಆಗ್ತಾರೆ ಮತ್ತು ತುಂಬ ಫ್ರೆಂಡ್ಲಿಯಾಗಿರ್ತಾರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡೋವಂಥ ವೀಡಿಯೋಸು ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.